ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ನಿಮ್ಮ ಪಾಲು ಕೊಡದೆ ನೀವು ಕೇಂದ್ರದ ಪಾಲನ್ನು ಕೇಳುವಂತದ್ದು ಎಷ್ಟು ಮಾತ್ರ ಸಮಂಜಸ? ಬರ ಪರಿಹಾರ ಇವತ್ತು ಕೂಡ ಬಿಡುಗಡೆ ಆಗಿಲ್ಲ ಅಂತದ್ದು, ಕೇವಲ ಕೇಂದ್ರದ ವಿರುದ್ಧ ಮಾತ್ರ ನೀವು ಮಾತಾಡ್ತಾ ಇದ್ದೀರಾ ಅನ್ನುವಂತ ಒಂದು ಆರೋಪವನ್ನು. ನೋಡ್ರಿ, ಅಶೋಕ್ ಅವರಿಗೆ ಗೊತ್ತು ಗುರಿ ಇಲ್ಲದೆ ಯಾವುದೇ ಒಂದು ಸುಮ್ಮನೆ ಅವರು ಹುಡುಗಾಟಿಕೆ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅವನಿಗೆ ಆರ್ ಅಶೋಕ್ ಅವರಿಗೆ ಹಣಕಾಸಿನ ಬಗ್ಗೆ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಅಧ್ಯಯನ ಮಾಡಬೇಕು. ವಿರೋಧ ಪಕ್ಷ ನಾಯಕ ಅವರು ಮೊದಲಿನಾಗ ಐನರ್ MLA ಅಲ್ಲ, ವಿರೋಧ ಪಕ್ಷ ನಾಯಕ ಆಗಿ ನಾನು ಏನು ಹೇಳಿದ್ರೆ ಅದಕ್ಕೆ ತೂಕ ಇರ್ತದೆ ಅನ್ನುವಂಥದ್ದು ಅಧ್ಯಯನ ಮಾಡಿ ತೂಕ ಇಟ್ಟುಕೊಂಡು ಮಾತಾಡಿದ್ರೆ ಅವರಿಗೆ ಭೂಷಣ ಅಂತ ನಾನು ಹೇಳಿಕ್ ಬಯಸ್ತೀನಿ. ಸರ್, ಲೋಕಸಭಾ ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜಂತರ್ ಮಂತರಲ್ಲೇ ಆಯ್ಕೆ ಮಾಡಿಕೊಂಡಿರುವಂತದ್ದು, ಜೊತೆಗೆ ಎಲ್ಲೋ ಒಂದ್ ಕಡೆ ಇದು ರಾಜಕೀಯ ಲಾಭವನ್ನ ಮಾಡ್ಕೊಳ್ಳೋ ಸಲುವಾಗಿ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ. ಅವ್ರ ಆರೋಪ ಅದನ್ನ ಬಿಟ್ಟರೆ ಇನ್ನೇನು ಮಾಡ್ಬೇಕು? ಅವರಿಗೆ ಕೇಂದ್ರ ಸರ್ಕಾರದ ಲೋಪದೋಷವನ್ನು ಎತ್ತಿ ಹೇಳಕ್ಕಾಗಲ್ಲ. ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಅವ್ರು ಹೇಳಕ್ಕಾಗುತ್ತೇನು? ಅವ್ರು ಇದನ್ನೇ ಹೇಳಬೇಕು. ಅದೇ ತರ ಹೇಳಬೇಕು ಅಂತನೂ ಪಾಠಾತ್ಮಕ ಮಾಡಿಸಿರ್ತಾರೆ ಅವ್ರಿಗೆ. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ನಿಮ್ಮ ಪಾಲು ಕೊಡದೆ ನೀವು ಕೇಂದ್ರದ ಪಾಲನ್ನು ಕೇಳುವಂತದ್ದು ಎಷ್ಟು ಮಾತ್ರ ಸಮಂಜಸ? ಬರ ಪರಿಹಾರ ಇವತ್ತು ಕೂಡ ಬಿಡುಗಡೆ ಆಗಿಲ್ಲ ಅಂತದ್ದು, ಕೇವಲ ಕೇಂದ್ರದ ವಿರುದ್ಧ ಮಾತ್ರ ನೀವು ಮಾತಾಡ್ತಾ ಇದ್ದೀರಾ ಅನ್ನುವಂತ ಒಂದು ಆರೋಪವನ್ನು. ನೋಡ್ರಿ, ಅಶೋಕ್ ಅವರಿಗೆ ಗೊತ್ತು ಗುರಿ ಇಲ್ಲದೆ ಯಾವುದೇ ಒಂದು ಸುಮ್ಮನೆ ಅವರು ಹುಡುಗಾಟಿಕೆ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅವನಿಗೆ ಆರ್ ಅಶೋಕ್ ಅವರಿಗೆ ಹಣಕಾಸಿನ ಬಗ್ಗೆ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಅಧ್ಯಯನ ಮಾಡಬೇಕು. ವಿರೋಧ ಪಕ್ಷ ನಾಯಕ ಅವರು ಮೊದಲಿನಾಗ ಐನರ್ MLA ಅಲ್ಲ, ವಿರೋಧ ಪಕ್ಷ ನಾಯಕ ಆಗಿ ನಾನು ಏನು ಹೇಳಿದ್ರೆ ಅದಕ್ಕೆ ತೂಕ ಇರ್ತದೆ ಅನ್ನುವಂಥದ್ದು ಅಧ್ಯಯನ ಮಾಡಿ ತೂಕ ಇಟ್ಟುಕೊಂಡು ಮಾತಾಡಿದ್ರೆ ಅವರಿಗೆ ಭೂಷಣ ಅಂತ ನಾನು ಹೇಳಿಕ್ ಬಯಸ್ತೀನಿ. ಸರ್, ಲೋಕಸಭಾ ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಜಂತರ್ ಮಂತರಲ್ಲೇ ಆಯ್ಕೆ ಮಾಡಿಕೊಂಡಿರುವಂತದ್ದು, ಜೊತೆಗೆ ಎಲ್ಲೋ ಒಂದ್ ಕಡೆ ಇದು ರಾಜಕೀಯ ಲಾಭವನ್ನ ಮಾಡ್ಕೊಳ್ಳೋ ಸಲುವಾಗಿ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ. ಅವ್ರ ಆರೋಪ ಅದನ್ನ ಬಿಟ್ಟರೆ ಇನ್ನೇನು ಮಾಡ್ಬೇಕು? ಅವರಿಗೆ ಕೇಂದ್ರ ಸರ್ಕಾರದ ಲೋಪದೋಷವನ್ನು ಎತ್ತಿ ಹೇಳಕ್ಕಾಗಲ್ಲ. ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಅವ್ರು ಹೇಳಕ್ಕಾಗುತ್ತೇನು? ಅವ್ರು ಇದನ್ನೇ ಹೇಳಬೇಕು. ಅದೇ ತರ ಹೇಳಬೇಕು ಅಂತನೂ ಪಾಠಾತ್ಮಕ ಮಾಡಿಸಿರ್ತಾರೆ ಅವ್ರಿಗೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.